ಹಲೋ ಗೋಡಾಗೋಡ್ತಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ನಾ ಇವತ್ತೊಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಂದ್ರಿ. ಅದೇನಪ್ಪ ಅಂತಂದ್ರೆ ಈ ನೇಲ್ ಪಾಲಿಷ್ನ ಉರಿ ಯಾಕೆ ಹತ್ತುತ್ತಾ ಅನ್ನೋದರ ತಿಳ್ಕೊಳ್ಳೋಣ. ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳಂದ್ರೆ ನೇಲ್ ಪಾಲಿಷ, ನೀರು ಮತ್ತು ಒಂದು ಗ್ಲಾಸ್ ಬೇಕು. ಸೊ ಇದನ್ನು ಈ ನೇಲ್ ಪಾಲಿಷು ನೀರು ಒಳಗೆ ಹಾಕಿ ನಾವೇನಾದರೂ ಬೆಂಕಿ ಹತ್ತಿರೋದಕ್ಕೆ ಉರಿ ಹತ್ತುತ್ತೋ ಏನಿಲ್ಲ ಅನ್ನೋದನ್ನ ಟೆಸ್ಟ್ ಮಾಡೋಣ. ಮತ್ತು ಏನಕ್ಕೆ ಉರಿ ಹತ್ತದ ಅನ್ನೋದ್ರ ಬಗ್ಗೆನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನಾವು ಏನು ಮಾಡೋಣ, ಮೊದಲನೇದಾಗಿ ಅಂದ್ರೆ ನೀರು ಏನಂತ ಬಾಟ್ಲಾಗಿರೋ ನೀರು ಅಂತಲೇ ಇದ್ರಾಗ ಹಾಕ್ಲಾಕತ್ತೀನಿ ಗ್ಲಾಸ್ನಾಗ. ಸೊ ಎದಕ್ಕಪ್ಪ ಅಂತಂದ್ರೆ ಇದ್ರಾಗ ನೀರು ಮ್ಯಾಗ ಹಾಕಿದೇವಂದ್ರೆ ಅದು ಉರಿ ಹತ್ತದ ಇಲ್ಲ ಅಂತೇಳಿ ನಾವು ಟೆಸ್ಟ್ ಮಾಡೋಣ. ಇದ್ರ ಮುಖಾಂತರ ಗೊತ್ತಾಗುತ್ತಾ ಮತ್ತು ಇದ್ರಾಗ ಏನೇನು ಕಂಪೋನೆಂಟ್ಸ್ ಇರುತ್ತಾ, ಅದು ಏನಕ್ಕೆ ಉರಿ ಹತ್ತುತ್ತಾ, ನಾನು ನನ್ನ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ಲಾಸ್ಟಿಗೆ. ಸೊ ನನ್ನ ಬಳಿ ಇರುವಂಥ ಪೂರ್ತಿ ಒಂದು ನೇಲ್ ಪಾಲಿಶ್ ತೊಗೊಂಬಂದಿದೆ, ಅದು ಪೂರ್ತಿ ಹಾಕಿದ್ದೀನಿ ನಾನು ಇದರಲ್ಲಿ. ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ಅದು ತೇಲ್ತಾ ಇದೆ ಅಂದರೆ ಅದಕ್ಕೆ ಡೆನ್ಸಿಟಿ ಕಡಿಮೆ ಐತಿ ಕಂಪೇರ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ತೇಲ್ತಾ ಇದೆ ಮೇಲ್ಗಡೆ. ಇದರಿಂದ ನಾವು ಡೆನ್ಸಿಟಿ ಬಗ್ಗೆನೂ ತಿಳ್ಕೊಬೋದು. ಇನ್ನು ನೀರಿನ ಡೆನ್ಸಿಟಿ ಹೆಚ್ಚೈತೆ ಅದಕ್ಕಿಂತ. ಇವಾಗ ನಾವು ಏನು ಮಾಡೋಣ, ಬೆಂಕಿ ಕಡ್ಡಿ ಸೈಡ್ದ ಉರಿ ಹಚ್ಚೋಣ. ಉರಿ ಹತ್ತೋದಿಲ್ಲ ಅಂತ ನೋಡೋಣ ರೀ. ಇದು ಸೊ ಈಗ ನೋಡ್ಬೋದು ನಾವು ಬೆಂಕಿ ಕಡ್ಡಿ ಸ್ವಲ್ಪ ಹಚ್ಚಿದ ಕೂಡಲೇ ಹಾಗೆ ಉರಿ ಹಚ್ಚೇ ಬಿಡ್ತದೆ ಪೂರ್ತಿ. ಇದ್ರ ಮುಖಾಂತರ ಏನು ಗೊತ್ತಾಗುತ್ತೆ ನಮಗಂದ್ರೆ ಈ ನೇಲ್ ಪಾಲಿಷ್ಗೆ ಉರಿ ಹತ್ಕೊಳುತ್ತಾ ಅಂತೇಳಿ. ಇವಾಗ ನೇಲ್ ಪಾಲಿಷ್ ಏನಕ್ಕೆ ಉರಿ ಹತ್ತದಪ್ಪ ಅಂತಂದ್ರೆ ಆ ನೇಲ್ ಪಾಲಿಷ್ ಒಳಗಡೆ ಅಸಿಟೋನ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ. ಅದು ಏನು ಮಾಡುತ್ತೆ, ಅಸಿಟೋನ್ ಅನ್ನೋದು ಸೊ ಹೈಲಿ ಫ್ಲೇಮೇಬಲ್ ಅಂದರೆ ಅದು ಉರಿ ಹತ್ತುವಂಥ ಪ್ರಾಡಕ್ಟ್ ಐತಿ. ಸೊ ಆ ಕಾರಣದಿಂದ ನೇಲ್ ಪಾಲಿಷ್ಗೆ ಈಸಿಯಾಗಿ ಉರಿ ಹತ್ತುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.